ನವೆಂಬರ್ 3ರಂದು ಶಿವಮೊಗ್ಗ ಲೋಕಸಭಾ ಕ್ಷೇತ್ರದ ಉಪಚುನಾವಣೆ ಇದೆ. ಇಂದು ಮಧು ಬಂಗಾರಪ್ಪ ನಾಮಪತ್ರ ಸಲ್ಲಿಕೆ ಮಾಡೋದನ್ನ ಮುಂದೂಡಿಕೆ ಮಾಡಲಾಗ್ತಾ ಇದೆ ಅಂತ ಹೇಳಲಾಗ್ತಾ ಇದೆ. ಜೆಡಿಎಸ್ ಪ್ರಧಾನ ಕಾರ್ಯದರ್ಶಿ ಎಂ ಶ್ರೀಕಾಂತ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ತರಾತುರಿಯಲ್ಲಿ ನಾಮಪತ್ರ ಸಲ್ಲಿಕೆ ಬೇಡ ಅನ್ನುವ ತೀರ್ಮಾನಕ್ಕೆ ಬಂದಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ನಿನ್ನೆಯಷ್ಟೇ ಮಧು ಬಂಗಾರಪ್ಪ ಬಂದಿದ್ದಾರೆ. ಇಂದು ಜೆಡಿಎಸ್ ವರಿಷ್ಠ ದೇವೇಗೌಡ ಕುಮಾರಸ್ವಾಮಿ ಜೊತೆ ಸಭೆ ನಡೆಸ್ತಾರೆ. ಸಭೆ ಬಳಿಕ ಕಾಂಗ್ರೆಸ್ ಮುಖಂಡರನ್ನ ಭೇಟಿಯಾಗ್ತಾರೆ ಮಧು ಬಂಗಾರಪ್ಪ. ಕಾಂಗ್ರೆಸ್ ನಾಯಕರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಬಳಿಕ ನಾಮಪತ್ರ ಸಲ್ಲಿಕೆ ಮಾಡ್ತಾರೆ ಅಂತ ಹೇಳಲಾಗ್ತಾ ಇದೆ. ಸಿದ್ದರಾಮಯ್ಯ, ಡಿಕೆಶಿ, ದಿನೇಶ್ ಗುಂಡೂರಾವ್ ಅವರನ್ನ ಭೇಟಿ ಮಾಡ್ತಾರೆ. ಮಧು ಬಂಗಾರಪ್ಪ ಚರ್ಚೆ ನಡೆಸಿ ಬಳಿಕ ನಾಮಪತ್ರವನ್ನ ಸಲ್ಲಿಕೆ ಮಾಡಲಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಶಿವಮೊಗ್ಗದಲ್ಲಿ ಜೆಡಿಎಸ್ ಪ್ರಧಾನ ಕಾರ್ಯದರ್ಶಿ ಶ್ರೀಕಾಂತ್ ಇದಕ್ಕೆ ಸಂಬಂಧಪಟ್ಟ ಹಾಗೆ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಜೆಡಿಎಸ್ ವರಿಷ್ಠ ದೇವೇಗೌಡರು ಮಧು ಬಂಗಾರಪ್ಪ ಹೆಸರನ್ನ ಫೈನಲ್ ಮಾಡಿದ್ದಾರೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಬಸವರಾಜ್. ಈಗ ಮಧು ಬಂಗಾರಪ್ಪ ನಾಮಪತ್ರ ಸಲ್ಲಿಕೆ ಮುಂದೂಡಿಕೆ ಮಾಡ್ತಾ ಇದ್ದಾರೆ ಅಂತ ಹೇಳಲಾಗ್ತಾ ಇದೆ. ಅದಕ್ಕೆ ಕೊಡ್ತಾ ಇರುವಂತ ಕಾರಣ ಕಾಂಗ್ರೆಸ್ ನಾಯಕರನ್ನ ವಿಶ್ವಾಸಕ್ಕೆ ತಗೋಬೇಕು ಅಂತ. ಹಾಗಾದ್ರೆ ಹೆಸರು ಅನೌನ್ಸ್ ಮಾಡೋಕ್ಕಿಂತ ಮುಂಚೆ ವಿಶ್ವಾಸಕ್ಕೆ ತಗೊಂಡಿಲ್ವಾ? ಹಾಗಾದ್ರೆ ಏಕಪಕ್ಷೀಯ ನಿರ್ಧಾರ ಆಗಿತ್ತಾ ಇದು? ಅಮರ್ ಪ್ರಸಾದ್ ಅಂದ್ರೆ ಇವತ್ತು ಶಿವಮೊಗ್ಗ ಏನು ಲೋಕಸಭಾ ಚುನಾವಣೆ ಆಗ್ತಿದಲ್ಲ ಅದ್ರ ಸಂಪಟ್ಟಾಗಿ ಇವತ್ತು ಮಧು ಬಂಗಾರಪ್ಪನವರು ನಾಮಪತ್ರ ಸಲ್ಲಿಸಬೇಕಾಗಿತ್ತು. 11 ಗಂಟೆಗೆ ಕೂಡ ಫಿಕ್ಸ್ ಆಗಿತ್ತು. ಮತ್ತೆ ಶಿವಮೊಗ್ಗ ಈ ಜೆಡಿಎಸ್ ಎಲ್ಲಾ ಮುಖಂಡರಿಗೂ ಕೂಡ ಮತ್ತೆ ಕಾಂಗ್ರೆಸ್ ಮುಖಂಡರು ಕೂಡ ಇದು ಸಂಪಟ್ಟಾಗಿ ಮಾಹಿತಿ ಕೊಡಲಾಗಿತ್ತು. ಆದ್ರೆ ತರಾತುರಿಯಲ್ಲಿ ಈ ಒಂದು ನಿರ್ಧಾರ ತೆಗೆದುಕೊಂಡಿಂದ ಸಾಕಷ್ಟು ಕೂಡ ಕಾಂಗ್ರೆಸ್ ಹಲವಾರು ಮುಖಂಡರ ಸಂಪರ್ಕ ಮಾಡ್ಲಿಕ್ಕೆ ಆಗಿದ್ದಿಲ್ಲ. ಮತ್ತೆ ಅವ್ರ ಜೊತೆ ಕೂಡ ಒಂದು ಸಭೆ ಕೂಡ ಮಾಡ್ಲಿಕ್ಕೆ ಆಗಿದ್ದಿಲ್ಲ. ಸೊ ಹಾಗಾಗಿ ದೇವೇಗೌಡರು ಮತ್ತೆ ಮಧು ಬಂಗಾರಪ್ಪನವರು ಮೊದಲು ಇವತ್ತು ಬೆಳಗ್ಗೆ ಭೇಟಿ ಆಗ್ತಾರೆ. ಭೇಟಿಯ ನಂತರ ಕುಮಾರಸ್ವಾಮಿ ಜೊತೆ ಚರ್ಚೆ ಮಾಡ್ತಾರೆ. ದೇವೇಗೌಡರು ಕೆಲವೊಂದು ಸೂಚನೆಯನ್ನು ಕೊಟ್ಟಿದ್ದಾರೆ. ಕಾಂಗ್ರೆಸ್ ಮುಖಂಡರ ರಾಜ್ಯ ಮುಖಂಡರು ಇದ್ದಾರೆ, ಸಿದ್ದರಾಮಯ್ಯ ಆಗಿರ್ಬೋದು, ಕೆಪಿಸಿ ಅಧ್ಯಕ್ಷ ದಿನೇಶ್ ಗುಂಡೂರಾವ್ ಆಗಿರ್ಬೋದು, ಮತ್ತೆ ಡಿಕೆಶಿ ಸೇರಿದಂತೆ ಇತರ ಪರಮೇಶ್ವರ್ ಆಗಿರ್ಬೋದು, ಈ ಎಲ್ಲ ನಾಯಕರ ಜೊತೆ ಒಂದು ಮೀಟಿಂಗ್ ಆಗ್ಬೇಕು. ಮೀಟಿಂಗ್ ಮಾಡಿಕೊಂಡು ಯಾವ ರೀತಿಯಾಗಿ ಏನೋ ಚುನಾವಣೆ ಎದುರಿಸಬೇಕು ಅನ್ನೋದು ಕೂಡ ಅದರ ಬಗ್ಗೆ ಕೂಡ ಚರ್ಚೆ ಆಗುತ್ತೆ. ಹಾಗಾಗಿ ಇವತ್ತು ನಾಮಿನೇಷನ್ ಮಾಡಿ ತುಂಬಾ ತರತುರಿ ಆಗುತ್ತೆ ಅಂತ ಹೇಳ್ಕೊಂಡು ಮಧು ಬಂಗಾರಪ್ಪ ಮತ್ತೆ ಸಂಬಂಧಪಟ್ಟಂತ ಜೆಡಿಎಸ್ ವರಿಷ್ಠ ದೇವೇಗೌಡರು ಮತ್ತೆ ಕುಮಾರಸ್ವಾಮಿ ಅವರು ಎಲ್ಲ ಸೇರ್ಕೊಂಡು ಒಂದು ನಿರ್ಧಾರ ಬಂದರೆ ನಾಳೆ ನಾಮಿನೇಷನ್ ಮಾಡ್ಬೇಕಂತ ಹೇಳಿ ಮಾಡಿದ್ದಾರೆ. ಅಂದ್ರೆ ಎಲ್ಲೋ ಒಂದ್ ಕಡೆಯಿಂದ ಕಾಂಗ್ರೆಸ್ ಮುಖಂಡರು ಜೊತೆ ಸಂಪರ್ಕ ಮಾಡಿರಕಿಲ್ವಾ ಅಥವಾ ಚರ್ಚೆ ಮಾಡಕ್ಕಿಲ್ಲ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಎಲ್ಲೋ ಒಂದ್ ಕಡೆಯಿಂದ ಆ ಒಂದು ಗ್ಯಾಪ್ ಇದೆ. ಆ ಗ್ಯಾಪ್ ಅನ್ನ ಫುಲ್ಫಿಲ್ ಮಾಡ್ಲಿಕ್ಕೆ ಮಧು ಬಂಗಾರಪ್ಪ ಇವತ್ತು ಕಾರ್ಯಾಚರಣೆ ಇಳಿದ್ದಾರೆ ಒಂದ್ ಕಡೆ. ಆದ್ರೆ ಮತ್ತೊಂದ್ ಕಡೆಯಿಂದ ನೋಡಿದಾದ್ರೆ ಜೆಡಿಎಸ್ ಮೂಲಗಳ ಪ್ರಕಾರ ಇನ್ನು ಟಿವಿನ ಜೊತೆ ಮಾತಾಡಿದಂತ ಜೆಡಿಎಸ್ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಎಂ ಶ್ರೀಕಾಂತ್ ಅವರು ಹೇಳೋ ಪ್ರಕಾರ ನಾಳೆ ನಾಮಿನೇಷನ್ ಮಾಡ್ಲಿಕ್ಕೆ ಮುಂದೂಡು ಮತ್ತೊಂದು ಕಾರಣ ಅಂತಂದ್ರೆ ನಾಳೆ ಶಿವಮೊಗ್ಗಕ್ಕೆ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರೇ ಬರ್ತಾರೆ ನಾಮಿನೇಷನ್ ಮಧು ಬಂಗಾರಪ್ಪ ನಾಮಿನೇಷನ್ಗೆ. ಅವರ ಜೊತೆಗೆ ಸಚಿವ ಹಲವಾರು ಸಚಿವರು ಕೂಡ ಜೊತೆಗೆ ಬರ್ತಾರೆ. ಸೊ ಹಾಗಾಗಿ ಮುಖ್ಯಮಂತ್ರಿಗಳೇ ನಾಮಪತ್ರ ಸಲ್ಲಿಸಲಿಕ್ಕೆ ಬರೋದ್ರಿಂದ ಈ ಒಂದು ಕಾರಣ ಒಡ್ಡಿ ನಾಮಪತ್ರ ಇವತ್ತು ನಾಮಪತ್ರ ಸಲ್ಲಿಸಬೇಕಾಯ್ತು. ಅದನ್ನ ಮುಂದೂಡೋ ಕಾರಣನೇ ಕೊಡ್ತಾ ಇದ್ದಾರೆ. ಎಲ್ಲೋ ಒಂದ್ ಕಡೆಯಿಂದ ನೋಡಿದಾಗ ಒಮ್ಮತದ ಅಭ್ಯರ್ಥಿ ಆಗಿದ್ರಿಂದ ಕಾಂಗ್ರೆಸ್ ಮುಖಂಡರು ಕೂಡ ಅಷ್ಟೇ ವಿಶ್ವಾಸ ತೆಗೆದುಕೊಂಡು ನಾಮಪತ್ರ ಸಲ್ಲಿಸಬೇಕಾಗುತ್ತೆ. ಹಾಗಾಗಿ ಎಲ್ಲೋ ಒಂದ್ ಕಡೆಯಿಂದ ಅದು ತರಾತುರಿ ಆಯಿತು. ಆ ಕಾರಣದಿಂದ ಇವತ್ತಿನ ನಾಮಪತ್ರ ಮಧು ಬಂಗಾರಪ್ಪ ಅವರು ಸಲ್ಲಿಸಬೇಕಾಗಿತ್ತು. ಅದನ್ನ ಮುಂದೂಡಿದ್ದಾರೆ. ನಾಳೆ 11 ಗಂಟೆಗೆ ಶಿವಮೊಗ್ಗದಲ್ಲಿ ತುಂಬಾ ಅದ್ದೂರಿಯಾಗಿ ಕಾಂಗ್ರೆಸ್ ಮತ್ತೆ ಜೆಡಿಎಸ್ ಎಲ್ಲ ಮುಖಂಡರು ಸೇರ್ಕೊಂಡು ನಾಮಪತ್ರ ಸಲ್ಲಿಸುವಂತ ಎಲ್ಲ ತಯಾರಿಯನ್ನು ಮಾಡ್ಕೊತಿದ್ದಾರೆ. ಅಮರ್ ಪ್ರಸಾದ್, ಥ್ಯಾಂಕ್ ಯು ಬಸವರಾಜ್.